ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಶೈಲಿಯೊಳಗೆ ಸ್ಪೆಷಲ್ ಆದಂತಹ ತಾಲಿಪಟ್ ಮಾಡೋದನ್ನು ನೋಡೋಣ್ರಿ. ಭಾಳ ಸಾಫ್ಟಾಗಿ ಬರ್ತೈತಿದು. ಏನಾರ ರಾತ್ರಿ ಅನ್ನ ಉಳಿದಿದ್ರೆ ಇಲ್ಲಾಂದ್ರೆ ಅನ್ನ ರೆಡಿ ಇದ್ದರೆ ಈ ಒಂದು ತಾಲಿಪಟ್ಟು ನಾವು ಬೇಗನೆ ರೆಡಿ ಮಾಡ್ಬೋದು ನೋಡ್ರಿ. ಅನ್ನ ಹಾಕಿ ಮಾಡಿದ್ರೆ ಅಂಕರು ಇದು ಭಾಳ ಸಾಫ್ಟಾಗಿನ ಬರ್ತೈತಿ. ಅನ್ನ ಇಲ್ಲಾಂದ್ರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕಿ ಮಾಡ್ಬೋದು ನೋಡ್ರಿ. ರಾತ್ರಿ ಉಳಿದಂತಹ ಅನ್ನದಿಂದ ಸೂಪರ್ ಆದಂಥ ಮತ್ತು ಟೇಸ್ಟಿಯಾದಂತಹ ತಾಲಿಪಟ್ಟನ್ನು ನಾವು ಮಾಡಿಕೊಂಡು ತಿನ್ಬೋದು ನೋಡ್ರಿ. ಬೆಳಗಿನ ನಾಷ್ಟಕ್ಕೆ ಅಂಕರು ಸೂಪರ್ ಆಗಿರ್ತೈತಿ. ಮತ್ತು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟನ ತಿಂತಾರೆ, ಯಾಕಂದ್ರೆ ಅಷ್ಟು ಸೂಪರಾಗಿನ ಇರ್ತೈತಿ. ಬರ್ರಿ ಇವಾಗ ಉತ್ತರ ಕರ್ನಾಟಕದ ಶೈಲಿ ಒಳಗೆ ತಾಲಿಪಟ್ಟನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ್ರಿ. ಈಗ ಮೊದಲೇಕ ನೋಡ್ರಿ, ಈಗ ಅನ್ನ ತೊಗೊಂಡಿನಿಲೆ ಅನ್ನವನ್ನು ಆದಷ್ಟು ಸಾಫ್ಟಾಗಿನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ. ರಾತ್ರಿ ಅನ್ನ ಉಳಿದಿದ್ರಂಕರು ಅದನ್ನು ಕೂಡ ನಾವು ಬಳಸ್ಬೋದು ನೋಡ್ರಿ. ಇವಾಗ ಬೆಳಗಿನ ಉಪಹಾರಕ್ಕೆ ಇದನ್ನು ಅನ್ನ ರಾತ್ರಿ ಏನು ಉಳಿದಿರ್ತೈತಿಲ್ಲ ಅದನ್ನು ತೊಗೊಂಡು ಆದಷ್ಟು ಸಾಫ್ಟಾಗಿನ ಇರಬೇಕು ನೋಡೋದು, ಉದುರಾಗಿ ಇರಬಾರ್ದು ರೀ ಅದು ಅನ್ನ. ಈಗಿದನ್ನ ಅನ್ನವನ್ನು ನೀಟಾಗಿ ಚಲೋ ಹೊತ್ತಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ, ಸಾಫ್ಟ್ ಮಾಡ್ಕೋಬೇಕು. ಕೈಯಿಂದನ ನೀಟಾಗಿನ ಒಂದು ಸ್ವಲ್ಪನೂ ಅನ್ನ ಇರಬಾರ್ದು, ಆ ರೀತಿ ಅದನ್ನು ಸಾಫ್ಟಾಗಿ ನಾವು ಮಿದ್ಕೋಬೇಕು ನೋಡ್ರಿ ಅನ್ನವನ್ನು. ಈಗ ನೋಡ್ರಿ ಅನ್ನ ಈ ರೀತಿ ಎಲ್ಲ ಮಿದ್ಕೊಂಡಿದ್ದು ಆಯಿತು. ಎಷ್ಟು ಸಾಫ್ಟಾಗಿ ಮಾಡ್ತೀವಲ್ಲ ಅಷ್ಟು ರುಚಿಯಾಗಿನ ಸಾಫ್ಟಾಗಿನ ಬರ್ತಾವ್ರಿ ತಾಲಿಪಟ್ಟು. ಹೀಗಾಗಿ ಅನ್ನವನ್ನು ನೀಟಾಗಿನ ಈ ರೀತಿ ನಾವು ಒಂದು ನಿಮಿಷ ಇದನ್ನ ಈ ರೀತಿ ನಾವು ಸಾಫ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡ್ರಿ ಅನ್ನವನ್ನು. ಈಗ ಆಯ್ತು ನೋಡ್ರಿ, ಸಾಫ್ಟ್ ಮಾಡ್ಕೊಂಡಿದ್ದು ಆಯ್ತು. ಈಗ ಉಳಿದಂಥ ಪದಾರ್ಥಗಳನ್ನು ಹಾಕೊಂಡ್ರಿ ಇದಕ್ಕೆ. ಈಗ ನೋಡ್ರಿ ನಾನು ಒಂದು ಬಟ್ಲು ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊತೇನೆ ನೋಡ್ರಿ. ಇಲ್ಲಿಗೆ ಒಂದು ಬಟ್ಲು ಫುಲ್ ಜೋಳದ ಹಿಟ್ಟನ್ನು ಮೊದಲೇಕ ಸಾನಿಗೆ ಹಿಡ್ಕೊಂಡು ರೆಡಿ ಮಾಡ್ಕೊಂಡಿದ್ನಿ ರೀ ನಾನು. ಅದನ್ನ ಹಾಕ್ಕೊಂಡು ನೋಡ್ರಿ, ಈಗ ಜೋಳದ ಹಿಟ್ಟು ಹಾಕ್ಕೊಂಡು ನಾನು ಒಂದು ಬಟ್ಲು, ಒಂದು ಅರ್ಧ ಬಟ್ಲು ಗೋಧಿ ಹಿಟ್ಟು ಹಾಕ್ಕೊತೇನೆ ನೋಡ್ರಿ. ಇಲ್ಲಿ ಈಗ ಗೋಧಿ ಹಿಟ್ಟು ಹಾಕಿದ ನಂತರ ಸಣ್ಣಗೆ ಹೆಚ್ಚಿದಂಥ ಒಂದು ಅರ್ಧ ಬಟ್ಲು ಉಳ್ಳಾಗಡ್ಡಿ ಹಾಕ್ಕೊತೇನೆ ನೋಡ್ರಿ. ಆದಷ್ಟು ಸಣ್ಣಗನ ಹೆಚ್ಕೋಬೇಕಾಗೈತೆ ನೋಡ್ರಿ. ಇವಾಗ ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕೂಡ ಎರಡೂ ಹಾಕ್ಕೊಂಡು ನೋಡ್ರಿ. ಹಸಿಮೆಣಸಿನ್ಕಾಯಿ ಕರಿಬೇವು ಎರಡು ಹಾಕ್ಕೊಂಡು ನಾನಿಲ್ಲಿ ಒಂದು ಬಟ್ಲು ಫುಲ್ ಆಗೋಷ್ಟು ತುರಿದಂತಹ ಗಜ್ಜರಿ ಹಾಕ್ಕೊಂಡು ನೋಡ್ರಿ. ನೀವು ಸೌತೆಕಾಯಿನೂ ಕೂಡ ಇದೇ ರೀತಿನ ಹೆರ್ಜಿಕೊಂಡು ಅದನ್ನು ಹಾಕ್ಕೋಬೋದು ನೋಡ್ರಿ. ಬೀಟ್ರೂಟನ್ನು ಕೂಡ ಹಾಕ್ಕೋಬೋದು ನೋಡ್ರಿ. ಇವಾಗ ಒಂದು ಅರ್ಧ ಬಟ್ಲು ಸಣ್ಣಗೆ ಹೆಚ್ಚಿದಂಥ ಟೊಮೆಟೊನು ಕೂಡ ಹಾಕ್ಕೊಂಡು ನೋಡ್ರಿ ನಾನು. ಇವಾಗ ಸ್ವಲ್ಪ ಸಬ್ಬಸಿಗೆ ಹಾಕ್ಕೊಂಡು ನೋಡ್ರಿ. ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು, ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಕಟ್ ಮಾಡ್ಕೊಂಡಿದ್ನಿ ಅದನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ರಿ. ಈಗ ಒಂದು ಚಮಚ ಜೀರಿಗೆ ಹಾಕ್ಕೊಂತೆ ನೋಡ್ರಿ. ನೀವು ಜೀರಿಗೆ ಪೌಡ್ರ್ ಕೂಡ ಹಾಕೋಬೋದು. ನಾನು ಇಲ್ಲಿ ಜೀರಿಗೆನ ಹಾಕ್ಕೊಂಡಿನಿ. ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ನೋಡ್ರಿ. ಕಲರಿಗೆ ಸ್ವಲ್ಪ 1/4 ಚಮಚ ಆಗೋಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಒಂದು ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂತೆ ನೋಡ್ರಿ ನಾನು. ಇವಾಗ ಬಿಳಿ ಎಳ್ಳು ಹಾಕ್ಕೊಂತೆ ನೋಡ್ರಿ. ಒಂದು ಚಮಚ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂತೆ ನಾನು. ಈಗ ಅಜ್ವಾನ್ ಹಾಕ್ಕೊಂತೇನೆ ನೋಡ್ರಿ. ಒಂದು ಚಮಚ ಅಜ್ವಾನ್ ಹಾಕ್ಕೊತೇನೆ. ಈ ರೀತಿ ಕೈಯಿಂದ ಚಲೋ ಹೊತ್ತಂಗೆ ಇದನ್ನ ತಿಕ್ಕಿ ಈ ರೀತಿ ಹಾಕಿದ್ರೆ ಘಮ ಇನ್ನೂ ಹೆಚ್ಚಿನ ಹಾಕೋದು ನೋಡ್ರಿ. ನೀವು ಇದಕ್ಕೆ ಹಸಿ ತೆಂಗಿನ ತುರಿನೂ ಕೂಡ ಸಣ್ಣಗೆ ತುರಿದು ಅದನ್ನು ಕೂಡ ಹಾಕ್ಕೋಬೋದು ನೋಡ್ರಿ. ನಾ ಇಲ್ಲಿ ತೆಂಗಿನ ತುರಿ ಏನು ಹಾಕಿಲ್ಲ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಕಸೂರಿ ಮೆಂತಿ ಹಾಕ್ಕೊಂತೆ ನೋಡ್ರಿ. ಕಸೂರಿ ಮೆಂತಿ ಹಾಕಲಿಲ್ಲ ಅಂತಂದ್ರೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣ ಕಟ್ ಮಾಡಿ ಅದನ್ನು ಕೂಡ ಹಾಕೋಬೋದು ನೋಡ್ರಿ. ಈಗ ನನ್ನ ಕಡೆ ಮೆಂತ್ಯ ಸೊಪ್ಪು ಇಲ್ಲಲ್ಲ, ಹೀಗಾಗಿ ಕಸೂರಿ ಮೆಂತಿ ಹಾಕ್ಕೊಂಡು ನೀವು ಫ್ರೆಶ್ ಆದಂತಹ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣ ಕಟ್ ಮಾಡ್ಕೊಂಡು ಕೂಡ ಅದನ್ನು ಕೂಡ ಹಾಕ್ಕೋಬೋದು ನೋಡ್ರಿ. ರುಚಿ ಆಕೈತ್ರಿ. ಎಲ್ಲ ಸೊಪ್ಪು ತರಕಾರಿ ಹಾಕೋದ್ರಿಂದ ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ರೆಡಿ ಆಕೈತೆ ನೋಡ್ರಿ. ತಾಲಿಪಟ್ಟು ಸೂಪರಾಗಿನೂ ಬರ್ತೈತಿ ಬೆಳಗಿನ ನಾಷ್ಟಕ್ಕೆ. ಈಗ ನೋಡ್ರಿ, ನೀಟಾಗಿ ಎಲ್ಲ ಪದಾರ್ಥಗಳನ್ನು ಹಾಕಿದ ಮೇಲೆ ಇದನ್ನ ನೀಟಾಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಹಿಟ್ಟು, ಅನ್ನ ಮತ್ತು ಎಲ್ಲ ಮಸಾಲೆ ಪದಾರ್ಥಗಳನ್ನು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ ಎಲ್ಲ ಕಲಿಸ್ಕೊಂಡಿದ್ದು ಆಯ್ತು. ಇವಾಗ ಈ ರೀತಿ ಬಂದೈತಿ. ಈಗ ಇನ್ನೊಂದು ತಾಟಿಗೆ ಹಾಕಿ ಇಟ್ಕೊಂಡ್ಬಿಡೋಣ್ರಿ ಇದನ್ನು ನೀಟಾಗಿ. ಈಗ ಚಲೋ ಹೊತ್ತಂಗೆ ಕಲಿಸಿದ್ದು ಆಯ್ತು ನೋಡ್ರಿ. ಇಷ್ಟ ಸಾಫ್ಟಾಗಿನ ಕಲಿಸ್ಕೋಬೇಕಾಗತ್ತೆ ನೋಡ್ರಿ ಇದನ್ನ. ಈಗ ಇನ್ನೊಂದು ತಾಟಿಗೆ ಹಾಕಿ ಇದನ್ನ ಇಟ್ಕೊಂಬಿಡೋಣ್ರಿ.
ಈಗ ಆದಷ್ಟು ಇದು ಸಾಫ್ಟಾಗಿ ಮಾಡಿಬಿಟ್ರೆ ತಾಲಿಪಟ್ಟೂ ಕೂಡ ಸಾಫ್ಟಾಗಿನ ಬರ್ತಾವೆ ನೋಡಿರಿ. ಈಗ ಒಂದು 5 ನಿಮಿಷ ನೆನೆ ಹಾಕಿ ಬಿಟ್ಬಿಡೋಣ್ರಿ. ಈಗ ಹಿಟ್ಟನ್ನು ಸ್ವಲ್ಪ ನೆನೆದ ಮೇಲೆ ಈ ರೀತಿ ಒಂದು ಎಣ್ಣೆ ಪಾಕಿಟ್ರಾಗಲಿ ಹಾಲಿನ ಪಾಕಿಟ್ರಾಗಲಿ ಯಾವ್ದಾರ ಒಂದು ಪ್ಲಾಸ್ಟಿಕ್ ಬಕೆಟ್ ತೊಗೋಬೇಕು ನೋಡಿರಿ. ತೊಗೊಂಡು ನಮಗೆ ಯಾವ ಸೈಜಿನ ಬೇಕಲ್ಲ ಆ ಸೈಜಿನಾಗ ಒಂದೊಂದು ಉಂಡೆ ತೊಗೋಬೇಕು ರೀ. ಒಂದೊಂದು ಉಂಡೆ ತೊಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಇದನ್ನ ತೆಳುವಾಗಿನ ಇದನ್ನ ನಾವು ಈ ರೀತಿ ಅಗ್ಲಿಗೆ ಮಾಡ್ಕೋಬೇಕಾಗೈತೆ ನೋಡಿರಿ. ಈ ರೀತಿ ಕೈಯಿಂದ ಎಷ್ಟು ತೆಳುವ ಮಾಡಬೇಕಲ್ಲ ಅಷ್ಟು ತೆಳುವಾಗ ಮಾಡ್ಕೊಂಡ್ರೆ ರುಚಿಯಾಗಿ ಬರ್ತೈತಿ. ಭಾಳ ದಪ್ಪ ಆದ್ರೆ ಅಷ್ಟು ರುಚಿ ಬರೋದಿಲ್ಲ. ಕೈಯಿಂದನೇ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಎಜ್ಜಿಸನ ನೀಟಾಗಿ ಈ ರೀತಿ ಕವರ್ ಮಾಡ್ಕೊತಾನೆ ಆದಷ್ಟು ತೆಳ್ಳಗನ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ತಾಲಿಪಟ್ಟನ್ನ. ಈಗ ರೆಡಿ ಆಯ್ತು ನೋಡಿರಿ ಒಂದು ತಾಲಿಪಟ್ಟು. ಈಗ ಇದನ್ನ ಬೇಯಿಸ್ಕೊಂಬಿಡೋಣ್ರಿ. ಇವಾಗ ಏನು ನೋಡ್ರಿ ಹಂಚು ಕೂಡ ಚಲೋ ತಂಗ ಕಾದೈತಿ. ಇವಾಗ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ ನಾ ಇಲ್ಲೇ ಈಗ ತಾಲಿಪಟ್ಟು ಹಾಕ್ಕೊತೇನೆ ನೋಡಿರಿ. ಹಾಕಿ ಇದನ್ನ ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮೀಡಿಯಮ್ ಉರಿಯಾಗ ಇದನ್ನ ಬೇಯಿಸ್ಕೊಂಡ್ಬಿಡೋಣ್ರಿ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಬೇಕಾಕೈತಿ. ಆದಷ್ಟು ದಪ್ಪಗೆ ಮಾಡ್ಕೋಕೆ ಹೋಗ್ಬಾರ್ದು ರೀ. ತೆಳುವಾಗಿನ ಮಾಡ್ಕೊಂಡ್ರೆ ರುಚಿಯಾಗಿ ಬರ್ತೈತೆ ನೋಡಿರಿ. ಇದಕ್ಕೆ ಕಾಯಿ ಚಟ್ನಿನೂ ಕೂಡ ಸೂಪರಾಗಿರ್ತೈತೆ ನೋಡಿರಿ. ಇದ್ರ ಜೊತೆ ಕಾಂಬಿನೇಷನ್ನು ಇಲ್ಲ ಅಂತಂದ್ರೆ ಮೊಸರು ಜೊತೆ ಅಂಕರು ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದ್ರೆ ಇನ್ನೂ ಸೂಪರಾಗಿರ್ತೈತಿ. ಇಲ್ಲಾಂದ್ರೆ ತುಪ್ಪ ಮತ್ತು ಚಟ್ನಿ ಪೌಡ್ರ್ ಹಾಕ್ಕೊಂಡು ಕೂಡ ಅದು ಕೂಡ ಸೂಪರಾಗಿರ್ತೈತೆ ರೀ. ಶೇಂಗಾ ಚಟ್ನಿ ಪೌಡ್ರು ತುಪ್ಪ ಬೆಣ್ಣೆ ಎಲ್ಲ ಕೂಡ ಇದು ಕಾಂಬಿನೇಷನು ಸೂಪರಾಗಿನ ಇರ್ತೈತೆ ನೋಡಿರಿ. ಈಗ ನಾನು ಮೊಸರು ಜೊತೆ ಸರ್ವ್ ಮಾಡ್ಕೊಕೊಂತೇನೆ ನೋಡಿರಿ. ನೀವು ಕಾಯಿ ಚಟ್ನಿ ಕೂಡ ತಿನ್ಬೋದು. ಇಲ್ಲಾಂದ್ರೆ ತುಪ್ಪ ಬೆಣ್ಣೆ ಹಚ್ಕೊಂಡು ಶೇಂಗಾ ಚಟ್ನಿ ಪೌಡ್ರ್ ಹಾಕ್ಕೊಂಡು ಕೂಡ ಅದನ್ನು ಕೂಡ ತಿನ್ಬೋದು ನೋಡಿರಿ. ಅದು ಕೂಡ ಸೂಪರಾಗಿರ್ತೈತಿ. ಈಗ ನೋಡಿ ಕೈಯಾಗ ಈ ರೀತಿ ನಾನು ತೋರ್ಸಾಕೊಂತೇನಲ್ಲ ಎಷ್ಟು ಸಾಫ್ಟಾಗಿ ಬಂದ ನೋಡಿರಿ. ಅನ್ನವನ್ನು ಹಾಕಿ ಮಾಡೋದ್ರಿಂದ ಹೆಲ್ದಿಯಾದಂಥ ರುಚಿಕರವಾದಂಥ ತಾಲಿಪಟ್ಟು ರೆಡಿಯಾಗಿ ಬಂದು ನೋಡಿರಿ. ಬೆಳಗಿನ ನಾಷ್ಟಕ್ಕೆ ಅಂಕರು ಸೂಪರಾಗಿರ್ತೈತಿ. ಎಲ್ಲರೂ ಒಂದು 2ರಿಂದ 3 ಎಲ್ಲರೂ ತಿಂತಾರೆ ನೋಡ್ರಿ. ಇದನ್ನ ಅಷ್ಟು ರುಚಿಯಾಗಿ ಇರ್ತೈತಿ ಇದು. ಇದನ್ನ ನಾಷ್ಟಕ್ಕೆ ಅಂಕರೂ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಗೂ ಇದು ಇದ್ದೇ ಇರ್ತೈತೆ ನೋಡಿರಿ. ಎಲ್ಲರೂ ಕೂಡ ಇದನ್ನ ಅಷ್ಟು ಲೈಕ್ ಮಾಡೋಣ ತಿಂತಾರೆ ನೋಡಿ. ಈ ಒಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿದಂತಹ ತಾಲಿಪಟ್ಟಿನ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.